ನಾನಿವತ್ತು ಹೇಳೋಕೆ ಹೊರಟಿರುವಂತಹ ಸತ್ಯ ನಿಮಗೆ 30 ವರ್ಷ ಆದ್ಮೇಲೂ ಕೂಡ ಅರ್ಥ ಆಗಿರೋದಿಲ್ಲ. ಸೊ ಇವಾಗ ಎಷ್ಟೊಂದು ಜನಕ್ಕೆ 30+ ಇಯರ್ಸ್ ಆಗಿರುತ್ತೆ, 40+ ಇಯರ್ಸ್ ಆಗಿರುತ್ತೆ, ಅಂಡ್ ಈವನ್ ಅರೌಂಡ್ 20s ಇದ್ರೂ ಕೂಡ ನಿಮ್ಗಿದು ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಕೇವಲ 10 ರಿಂದ 15 ನಿಮಿಷದಲ್ಲಿ ನಿಮಗೆ ಈ ವಿಷಯಗಳ ಬಗ್ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಓಕೆ, ಲೆಟ್ ಮೀ ಸ್ಟಾರ್ಟ್. ನಾನು ಸಂತೋಷವಾಗಿರಬೇಕು, ಬಟ್ ಯಾವಾಗ? ಮೇ ಬಿ ನಾನು 10th ಎಕ್ಸಾಮ್ ಆದಮೇಲೆ, ರಿಸಲ್ಟ್ ಪಾಸ್ ಆದಮೇಲೆ ಸಂತೋಷವಾಗಿರ್ತೀನಿ. ಓಕೆ, 10th ಆಯಿತು. ನೆಕ್ಸ್ಟ್ PUC ರಿಸಲ್ಟ್ ಬಂದಮೇಲೆ ನಾನು ಸಂತೋಷವಾಗಿರ್ತೀನಿ. ಓಕೆ, ಅದು ಆಯಿತು. ದೆನ್ ಅಗೇನ್ ಐ ಆಮ್ ವೇಟಿಂಗ್ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮಾಡಿದ್ಮೇಲೆ, ಅದು ಆದಮೇಲೆ ಜಾಬ್ ಸಿಕ್ಕಿದ್ಮೇಲೆ, ಮದುವೆ ಆದಮೇಲೆ, ಮಕ್ಕಳು ಆದಮೇಲೆ, ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿದ್ಮೇಲೆ, ಅವ್ರ ಮದುವೆ ಆದಮೇಲೆ, ಕೊನೆಗೆ ನಿಮಗೆ 60 ವರ್ಷ ಆಗೋಗ್ಬಿಡುತ್ತೆ. ಬಟ್ ಸಂತೋಷವಾಗಿ ಇದ್ರ ನೀವು ಯಾವತ್ತಾದರೂ? ನೋ ಚಾನ್ಸ್, ರೈಟ್? ಕಾಯ್ತಾನೆ ಹೋದ್ರಿ ಹೊರತು, ಸಂತೋಷವಾಗಿ ಇರೋದಕ್ಕೆ ವೇಟ್ ಮಾಡ್ತಾ ಹೋದ್ರಿ ಹೊರತು ನೀವು ಯಾವತ್ತೂ ಸಂತೋಷವಾಗಿ ಇರಲೇ ಇಲ್ಲ. ಸಿ, ನಿಮ್ಮ ಲೈಫಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂತಹ ದೊಡ್ಡದೊಂದು ಮೋಸ ಅಂತ ಅಂದರೆ ಇದೇನೆ. ಐ ವಿಲ್ ಬಿ ಹ್ಯಾಪಿ ವೆನ್ ಐ ಆಮ್ 20 years old, ವೆನ್ ಐ ಗೆಟ್ ಎ ಜಾಬ್, ವೆನ್ ಐ ಗೆಟ್ ಮ್ಯಾರಿಡ್. ಸೊ ಒಂದಾದ್ಮೇಲೆ ಒಂದು ನೆಕ್ಸ್ಟ್ ಗುರಿಗಳು ಕಾಣ್ತಾನೆ ಇರುತ್ತೆ ನಮಗೆ, ಕರೆಕ್ಟ್? ಬಟ್ ವಿ ವಿಲ್ ನೆವರ್ ಬಿ ಹ್ಯಾಪಿ. ಓಕೆ, ಐ ಅಗ್ರಿ. ನಾವು ಇಷ್ಟಪಡುವಂತಹ ಜಾಬ್ ಆಗಿರ್ಬೋದು, ಒಂದು ಯಾವುದೊಂದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರಬಹುದು. ಸಿ, ಇದೆಲ್ಲ ಏನು ಕೆಲವು ಕ್ಷಣಗಳಿಗೆ ನಮಗೆ ಖುಷಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, 10th ಅಲ್ಲಿ 80+ ತಗೋಬೇಕು ಅಂದರೆ ಬಂದಾಗ ಮಾರ್ಕ್ಸು ಖುಷಿಯಾಗಿರ್ತೀವಿ ಒಂದು 15-20 ದಿನ. ಆಮೇಲೆ ಮತ್ತೆ ನೆಕ್ಸ್ಟ್ ಇನ್ನೇನೋ ಒಂದು ಗುರಿ ಇರುತ್ತೆ, ಕರೆಕ್ಟ್? ಇವಾಗ ಜಾಬಲ್ಲೂ ಅಷ್ಟೇ. ಫಸ್ಟು ನನಗೊಂದು PGಗೆ ದುಡ್ಡು ಕಟ್ಟಕ್ಕಾದ್ರೆ ಸಾಕು, ಆಮೇಲೆ ಒಂಚೂರು ಊಟ ತಿಂಡಿಗೆ ಒಂದು 10-15 ಸಾವಿರ ಬಂದರೆ ಸಾಕಪ್ಪ, ನಾನಂತೂ ಖುಷಿಯಾಗಿ ಇದ್ಬಿಡ್ತೀನಿ ಲೈಫಲ್ಲಿ ಅಂತ ಅಂತಾರೆ. ಬಟ್ ಅದಾದ್ಮೇಲೆ ಖುಷಿಯಾಗಿರ್ತಾರಾ? ನೆಕ್ಸ್ಟ್ ಏನು ಬೇಕಾಗಿರುತ್ತೆ ಹೇಳಿ ಅವ್ರಿಗೆ? ಓಕೆ, ಬರೀ 15,000 ಸಾಕಾಗುತ್ತಾ? ನಂಗೆ 50,000 ಸ್ಯಾಲ್ರಿ ಬೇಕಿತ್ತು, ಕರೆಕ್ಟ್? ಸೊ ಇದೇ ರೀತಿ ಜೀವನ ನಡೀತಾ ಇದೆ. ಬಟ್ ಅವ್ರು ಯಾವತ್ತೂ ಖುಷಿಯಾಗಿಲ್ಲ. ಯಾವುದೇ ಒಂದು ಹಣ ಆಯಿತು, ಒಂದು ಹುದ್ದೆ ಆಯಿತು, ಆ ಕ್ಷಣದಲ್ಲಿ ಅವ್ರಿಗೆ ಖುಷಿ ಕೊಡುತ್ತಷ್ಟೇ, ನಾಟ್ ಅ ಲೈಫ್ ಲಾಂಗ್ ಹ್ಯಾಪಿನೆಸ್, ರೈಟ್? ಯಾಕಂದರೆ ಹೊರಗಿನ ಒಂದು ವಸ್ತು ಆಯಿತು, ಒಂದು ಹಣ ಆಯಿತು, ಸೊ ಇವೆಲ್ಲವೂ ನಮ್ಮ ಒಳಗಿನ ಖಾಲಿತನನ ತುಂಬೋದಕ್ಕೆ ಸಾಧ್ಯನೇ ಇಲ್ಲ ಯಾವತ್ತೂ, ಕರೆಕ್ಟ್? ಸೊ ಅರ್ಥ ಮಾಡ್ಕೊಳ್ಳಿ, ನಾವು ಮನಸ್ಸಿನಿಂದ ಖುಷಿಯಾಗಿರೋದನ್ನ ಕಲ್ತ್ಕೋಬೇಕಾಗತ್ತೆ. ಅರ್ಥ ಆಗ್ತಿದೆ? ಎಸ್, ಅಫ್ ಕೋರ್ಸ್ ಹಣ ಇಂಪಾರ್ಟೆಂಟ್, ಬಟ್ ನಾನು ಹೇಳ್ತಿರೋದು ಅದರಿಂದನೇ ಓಕೆನಾ? ಅದರಿಂದನೇ ಓಡ್ತಾ ನಿಮ್ಮ ಒಂದು ಪ್ರತಿದಿನದ ಖುಷಿನ ಕಳ್ಕೋಬೇಡಿ. ಓಕೆ, ನೆಕ್ಸ್ಟ್ ಸೆಲ್ಫ್ ವರ್ತ್ ಮತ್ತೆ ವ್ಯಾಲಿಡೇಷನ್. ಸಿ, ತುಂಬಾ ವರ್ಷಗಳಿಂದ ನಾವು ನಮ್ಮ ಒಂದು ಸೆಲ್ಫ್ ವರ್ತ್ನ, ಬೆಲೆನ, ನಾವೆಷ್ಟು ಇಂಪಾರ್ಟೆಂಟ್, ಎಷ್ಟು ಮುಖ್ಯ ಅನ್ನೋದನ್ನ ನಾವು ಬೇರೆಯವರ ಅಭಿಪ್ರಾಯದಿಂದ ನಾವು ಅಳಿತಾ ಬರ್ತಿದ್ದೀವಿ, ಕರೆಕ್ಟ್? ಜನಗಳು ನನ್ನನ್ನು ಇಷ್ಟಪಟ್ಟರೆ ಮಾತ್ರ ನಾನು ಒಳ್ಳೆಯವನು, ಜನಗಳು ನನ್ನನ್ನು ಚೆನ್ನಾಗಿದೆಯಾ ಅಂತ ಅಂದರೆ ಮಾತ್ರ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ, ಯಾವುದಲ್ಲಾದ್ರೂ ನಾನು ಯಶಸ್ವಿ ಆದರೆ ಮಾತ್ರ ಜನಗಳು ನನಗೆ ಬೆಲೆ ಕೊಡೋಕೆ ಬರ್ತಾರೆ, ನಾನೇನಾದರೂ ಯಶಸ್ವಿ ಆಗಲಿಲ್ಲ ಅಂತ ಅಂದರೆ ನನ್ನಂಥವ್ರು ಬದುಕೇ ಇರಬಾರ್ದು. ಸೊ ಇದೇ ರೀತಿಯ ಯೋಚನೆಗಳಲ್ಲಿ ಬಂದಿರ್ತೀವಿ. ಬಟ್ ರೀಸೆಂಟಾಗಿ ನನಗನ್ಸಿದ್ದೇನು ಗೊತ್ತಾ? ನಮ್ಮೆಲ್ಲರ ಓಕೆ ಒಂದು ವ್ಯಾಲ್ಯೂನ ಅಳಿಯುವಂತಹ ಒಂದು ಹಕ್ಕು, ಓಕೆ, ಬೇರೆಯವ್ರಿಗೆ ಯಾರು ಕೊಟ್ಟಿದ್ದು ಅಂತ ನನಗೆ ಥಾಟ್ ಬಂತು, ರೈಟ್? ಬೇರೆಯವ್ರಿಗೆ ಯಾರು ಆ ರೈಟ್ಸ್ನ ಕೊಟ್ಟಿದ್ದು? ಅವ್ರು ಯಾರೋ ನನ್ನನ್ನು ಒಳ್ಳೆಯವರು ಅಂದರೆ ಮಾತ್ರ ನಾನು ಒಳ್ಳೆಯವರ? ಅವ್ರು ಯಾರೋ ಓಕೆ ಶಿ ಈಸ್ ಗ್ರೇಟ್, ಓಕೆ ಶಿ ಈಸ್ ಡೂಯಿಂಗ್ ದಿಸ್ ಜಾಬ್, ಸೊ ಈ ರೀತಿ ಒಂದು ರೆಸ್ಪೆಕ್ಟ್ ಕೊಟ್ಟರೆ ಮಾತ್ರ ನನಗೆ ರೆಸ್ಪೆಕ್ಟ್ ಸಿಗುತ್ತಾ? ಅವರು ನಾನು ಯಾರು, ಏನಾಗಬೇಕು, ನನ್ನ ಬೆಲೆ ಏನು ಅಂತ ನಿರ್ಧರಿಸೋದಕ್ಕೆ ಅವ್ರು ಯಾರಾಗಿರ್ತಾರೆ? ಆ ಒಂದು ರೈಟ್ಸ್ ನಾವು ಕೊಟ್ಟಿದ್ದೀವಿ ಅವ್ರಿಗೆಲ್ಲ, ಯಾಕೆ ಕೊಡಬೇಕು ಅಂತ, ಕರೆಕ್ಟ್? ಸಿ, ನಮಗೆ ಇಂಟರ್ನಲ್ ವ್ಯಾಲಿಡೇಷನ್ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ನನ್ನ ಜಾಬ್ ಆಗಿರಲಿ, ಆಸ್ತಿ ಆಗಿರಲಿ, ಹಣ ಆಗಿರಲಿ, ನಾನು ಯಾರು ಅಂತ ನಿರ್ಧರಿಸಬಾರ್ದು. ನನ್ನ ವ್ಯಕ್ತಿತ್ವ ಏನು, ನಾನು ಎಷ್ಟು ಒಳ್ಳೆಯವಳು, ಸೊ ಇದು
ನನ್ನನ್ನು ನಿರ್ಧರಿಸಬೇಕು. ಆ್ಯಂಡ್ ಇದು ಕೂಡ ಬೇರೆಯವ್ರು ಹೇಳೋದಲ್ಲ, ನನಗೆ ಇಂಟರ್ನಲ್ ವ್ಯಾಲಿಡೇಷನ್ ಬರಬೇಕು, ನನಗೆ ನನ್ನ ಬಗ್ಗೆ ಆ ಒಂದು ಗೌರವ ಇರಬೇಕು. ಸೊ ಇದನ್ನು ನಾವು ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮ ಬಗ್ಗೆ ನಮಗೆ ಸೆಲ್ಫ್ ವರ್ತ್ ಗೊತ್ತಾಗಬೇಕು. ಅರ್ಥ ಆಗ್ತಿದ್ಯಾ? ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ಅವ್ರೇನಾದರೂ ಅಂದಾಗ ನಾವು ನಮ್ಮ ಮೌಲ್ಯನ ಕಳ್ಕೊಂಡ್ಬಿಡ್ತೀವಿ. ಅಂದರೆ ನಮ್ಮ ಯೋಚನೆಯಲ್ಲಿ ಕಳ್ಕೊತೀವಿ. ಬಟ್ ಇನ್ ರಿಯಾಲಿಟಿ ನಾವು ಆ ರೀತಿ ಇರೋದಿಲ್ಲ. ಸೊ ಫಸ್ಟ್ ನೀವು ಹೆಂಗಿದ್ದೀರಂಗೆ ನಿಮ್ಮನ್ನು ಒಪ್ಕೊಳ್ಳಿ, ನಿಮ್ಮನ್ನು ನೀವು ಗೌರವಿಸಿ. ನಿಮ್ಮ ಜೀವನದ ಸ್ಟೀರಿಂಗ್ ವೀಲ್ ಇರುತ್ತಲ್ಲ, ಕಾರ್ ಸ್ಟೀರಿಂಗ್ ಏನಿರುತ್ತೆ ಅದನ್ನ ಕಾರ್ ಓಡಿಸ್ಬೇಕಾದ್ರೆ ನೀವೇ ಹಿಡ್ದಿರ್ತೀರ, ಬೇರೆಯವ್ರಿಗೆ ಕೊಡ್ತೀರಾ? ನೋ. ಸೊ ಹಾಗೆ ನಿಮ್ಮ ಜೀವನದ ಸ್ಟೀರಿಂಗ್ ಏನಿದೆ ಅದನ್ನ ನೀವು ಮಾತ್ರ ಇಟ್ಕೊಳ್ಳಿ, ಬೇರೆಯವ್ರಿಗೆ ಅವಕಾಶ ಕೊಡಬೇಡಿ ಅದನ್ನ ಹಿಡಿಯೋದಕ್ಕೆ. ಓಕೆ, ನೆಕ್ಸ್ಟ್ ವಿಸ್ಡಮ್ ಆಫ್ ಏಜಿಂಗ್ ಅಂತ ಅಂತಾರೆ. ಅಂದ್ರೆ ವಯಸ್ಸಾಗೋದು ಅಂದ್ರೆ ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ವೈಟ್ ಹೇರ್ ಬರೋದು ಅನ್ಕೊಂಡಿದ್ದಾರೆ. ಬಟ್ ನೋ, ಈವನ್ ಚಿಕ್ಕ ಮಕ್ಳಿಗೂ ವೈಟ್ ಹೇರ್ ಬರ್ತಾ ಇದೆ ಇವಾಗ. ವಯಸ್ಸಾಗೋದು ಅಂದ್ರೆ ಜೀವನದಲ್ಲಿ ಅತಿ ಹೆಚ್ಚು ಪಾಠಗಳನ್ನ ಕಲಿತಾ ಹೋಗೋದು ಅಂತ ಅರ್ಥ. ಇವಾಗ ನಾವು 20s ಅಲ್ಲಿ ಏನ್ ಮಾಡ್ತೀವಿ ಹೇಳಿ, ಎಲ್ರಿಗೂ ನಾವು ಇಷ್ಟ ಆಗ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿರ್ತೀವಲ್ವಾ. ಆ ಏಜಲ್ಲಿ ನಮಗೆ ಅನ್ಸೋವಂತ ಭಾವನೆಗಳು ಅದೇ ರೀತಿ ಇರುತ್ತೆ. ಕರೆಕ್ಟ್. 30s ಅರೌಂಡ್ ಅಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ನಾವು ಅದರಿಂದ ಹೊಡ್ತಾ ಹೋಗ್ತೀವಿ. ಕರೆಕ್ಟ್. ಈ ಉಪೇಂದ್ರ ಅವ್ರದ್ದು ಸಾಂಗ್ ಇದೆಯಲ್ಲ ಒಂದು, ಡೇಂಜರ್ ಅಂತ ಅಂದ್ಬಿಟ್ಟು. ಸೊ 30 to 40 ಸಮಥಿಂಗ್ ಏನೋ ಬರುತ್ತಲ್ಲ, ಅದ್ರಲ್ಲಿ ಎಲ್ಲ ಹೇಳ್ತಾರೆ ನೋಡಿ, ಎಲ್ಲ ಏಜಲ್ಲೂ ಯಾವ್ಯಾವ ರೀತಿ ಇರ್ತಾರೆ ಮನುಷ್ಯರು ಅಂತ ಅಂದ್ಬಿಟ್ಟು. ಕರೆಕ್ಟ್. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ. ಅದು ಜಸ್ಟ್ ಸಾಂಗ್ ಕೇಳೋರಿಗೆ, ಬಟ್ ಅದನ್ನ ಅರ್ಥ ಮಾಡ್ಕೊಂಡು ತುಂಬಾ ಡೀಪ್ ಮೀನಿಂಗ್ ಇದೆ ಅದರಲ್ಲಿ. ರೈಟ್. ಸೊ 20s ಅಲ್ಲಿ ಬೇರೆಯವ್ರು ನಮ್ನ ಇಷ್ಟಪಡ್ಲಿ ಅಂತ ಬಯಸ್ತೀವಿ, 30s ಅಲ್ಲಿ ಸಾಧನೆ ಮಾಡಬೇಕು, ಅದನ್ನ ದುಡಿಬೇಕು, ಇದನ್ನ ದುಡಿಬೇಕು ಅಂತ ಹೋರಾಡ್ತೀವಿ. ಅದೇ 40+, 50+ ಆಗ್ತಾ ಬಂದಾಗ ನಾವು ಕ್ವಶನ್ ಮಾಡ್ಕೋತೀವಿ, ಆಮ್ ಐ ರಿಯಲಿ ಹ್ಯಾಪಿ? ನಾವು ನಿಜವಾಗ್ಲೂ ಸಂತೋಷವಾಗಿ ಇದೀವಾ? ಈ ಕ್ವಶನ್ ಬರ್ತಾ ಹೋಗುತ್ತೆ. ಆಮೇಲೆ ನಿಧಾನವಾಗಿ ಅರ್ಥ ಆಗ್ತಾ ಬರುತ್ತೆ, ಜನಗಳೇನ್ ಅನ್ಕೋತಾರೆ, ಅವ್ರು ಏನ್ ಯೋಚಿಸ್ತಿದ್ದಾರೆ ನಮ್ಮ ಬಗ್ಗೆ ಅನ್ನೋದಕ್ಕಿಂತ ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ನಿಮಗೆ ಅವಾಗ ಅರಿವಾಗ್ತಾ ಬರುತ್ತೆ ಅಲ್ವಾ. ಎಲ್ಲರನ್ನು ಸಂತೋಷ ಪಡಿಸೋದಕ್ಕೆ ಸಾಧ್ಯ ಇಲ್ಲ, ಇದು ನಿಮಗೆ ಅರ್ಥ ಆಗ್ತಾ ಬರುತ್ತೆ. ಆ್ಯಂಡ್ ಸಂತೋಷವಾಗಿರ್ಬೇಕು ಅಂತ ಆವಾಗ ಸ್ಟಾರ್ಟ್ ಮಾಡ್ತಾ ಬರ್ತೀರಾ, ಹುಡ್ಕಾಡ್ತಾ ಪಡ್ತೀರಾ. ರೈಟ್. ಹುಡ್ಕಾಡ್ತೀರಾ ಯಾವ ರೀತಿ ಸಂತೋಷವಾಗಿರ್ಲಿ ಅಂತ. ಕರೆಕ್ಟ್. ಸೊ ಈ ತಪ್ಪನ್ನ ಮಾಡ್ದನೆ, ಸೊ ಪ್ರತಿ ಹಂತದಲ್ಲೂ ಪ್ರತಿ ಏಜಲ್ಲೂ ಕೂಡ ದುಡಿಬೇಕು, ಹಣ ಮಾಡಬೇಕು, ದಟ್ಸ್ ಫೈನ್. ಓಕೆ. ಬಟ್ ಎಲ್ಲವನ್ನೂ ತ್ಯಾಗ ಮಾಡಿ ನೀವು ಹೋಗ್ತೀರಾ ಅಂತ ಅಂದಾಗ ನೀವು ಎಲ್ಲವನ್ನೂ ಪಡ್ಕೊಂಡ್ರು ಕೂಡ ನಿಮ್ಮನ್ನು ನೀವು ಕಳ್ಕೊಂಡ್ಬಿಡ್ತೀರಾ. ಸೊ ಅದನ್ನ ಮಾಡ್ಕೋಬೇಡಿ. ಓಕೆ. ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ನಾವೆಲ್ಲರೂ ಹೀರೋಗಳೇ, ಒಂದು ಜರ್ನಿಯಲ್ಲಿ ಇದೀವಿ ನಾವೆಲ್ಲರೂ. ಅರ್ಥ ಆಗ್ತಿದೆ? ಹ್ಯೂಮನ್ಸ್. ಓಕೆ. ಸೊ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಲೈಕ್ ವಿ ಆರ್ ಆಲ್ ಹೀರೋ ಟು ಅವರ್ ಸೆಲ್ಫ್, ರೈಟ್, ಇನ್ ಅವರ್ ಓನ್ ಲೈಫ್. ಓಕೆ. ಸೊ ಎಲ್ಲರೂ ಕೂಡ ಜರ್ನಿನೇ ಮಾಡ್ತಿರೋದು. ಯಾರೋ ಒಬ್ರು ಯಾವುದೋ ದೊಡ್ಡ ಹಂತದಲ್ಲಿದ್ದಾರೆ, ಇನ್ಯಾವುದೋ ಒಂದು ದೊಡ್ಡ ಫೇಮಸ್ ಆಗಿದೆ ಅಂತ ತಕ್ಷಣ ಅವ್ರು ಯಾರೋ ದೊಡ್ಡ ಸ್ಪೆಷಲ್ ಅನ್ನೋ ರೀತಿ ಅಲ್ಲ. ಅವರು ನಮ್ಮ ಥರ ಇದ್ದವರೇನೆ, ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಅಲ್ಲಿದ್ದಾರೆ ಅಷ್ಟೇನೆ. ಸೊ ಅವ್ರು ಹೇಗೆ ಹೀರೋನು, ಸೊ ನಮ್ಮ ಲೈಫಿಗೆ ನಾವು ಕೂಡ ಹೀರೋನೇ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಓಕೆ. ಸೊ ನಾವು ಅನುಭವಿಸೋ ಪ್ರತಿ ಕಷ್ಟಗಳು ಕೂಡ ನಮ್ಮ ವಿರುದ್ಧ ಅದು ಇರೋದಿಲ್ಲ, ನಮ್ಮನ್ನ ರೂಪಿಸ್ತಿರುತ್ತೆ. ಸೊ ಹಾಗಾಗಿ ಅದನ್ನ ದ್ವೇಷಿಸಬೇಡಿ, ನಿಮ್ಮನ್ನ ಹೀರೋ ಮಾಡ್ತಾ ಇದೆ ಅದು. ಓಕೆನಾ. ನಿಮ್ಮ ಜೀವನದ ಜರ್ನಿಯಲ್ಲಿ ನಿಮ್ಮನ್ನ ಅದು ಶೇಪ್ ಮಾಡ್ತಾ ಇದೆ ಒಳ್ಳೆ ರೀತಿನಲ್ಲಿ. ಸೊ ಯಾವ್ದೋ ಕಷ್ಟ ಬಂತು, ಯಾವ್ದೋ ಸೋಲ್ ಬಂತು ಅಂದ ತಕ್ಷಣ ನೀವು ಯಾವುದಕ್ಕೂ ಯೂಸ್ ಇಲ್ಲ ಅನ್ನೋ ರೀತಿಯಲ್ಲಿ ಯು ಆರ್ ಸ್ಟಿಲ್ ಎ ಹೀರೋ. ಓಕೆ. ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ, ಈಗ ಯಾವುದೋ ಒಂದು ಮೂವಿ ಫ್ಲಾಪ್ ಆಗಿದ ತಕ್ಷಣನೇ ಅವ್ರು ಹೀರೋ ಆಗಿರೋದಿಲ್ವಾ. ಯಾವುದೋ ಒಂದು ಮೂವಿಲಲ್ಲಿ ದೊಡ್ಡ ಹೆಸರು ತಗೊಂಡಿರ್ತಾರೆ, ಒಂದು ಮೂವಿ ಫ್ಲಾಪ್ ಆಗಿದ ತಕ್ಷಣ ಅವರು ವಿಲನ್ ಆಗ್ಬಿಡ್ತಾರೋ? ನೋ ವೇ. ರೈಟ್. ದೇ ಆರ್ ಸ್ಟಿಲ್ ಎ ಹೀರೋ. ರೈಟ್. ಸೊ ನೀವು ಕೂಡ ಅದೇ ರೀತಿ ಯಾವತ್ತೂ ಕೀಳಾಗಿ ಅನ್ಕೋಬೇಡಿ ನಿಮ್ಮ ಬಗ್ಗೆ. ಅರ್ಥ ಆಯ್ತಾ? ಓಕೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು, ಆ್ಯಂಡ್ ನಾನು ಕೂಡ ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಸಂತೋಷ ಅನ್ನೋದು ಮುಂದಿನ ಗುರಿಗಳಲ್ಲಿ ಇರೋದಿಲ್ಲ. ಓಕೆ. ಪ್ರತಿದಿನದ ಕ್ಷಣದಲ್ಲಿ, ಜರ್ನಿಯಲ್ಲಿ ಸಂತೋಷ ಇರುತ್ತೆ. ಆ್ಯಂಡ್ ವಿ ಶುಡ್ live happily. Okay, that is the first thing. Next one, ನಮ್ಮ ಒಂದು ವ್ಯಾಲ್ಯೂ, ಗೌರವನ ಬೇರೆಯವ್ರ ಕೈಗೆ ಕೊಡಬಾರ್ದು ನಾವು. ಓಕೆ. ಸೆಲ್ಫ್ ವ್ಯಾಲಿಡೇಷನ್, ಇಂಟರ್ನಲ್ ವ್ಯಾಲಿಡೇಷನ್ ನಾವೇ ಮಾಡ್ಕೋಬೇಕು. ಅರ್ಥ. ಅಂಡ್ ಜೀವನದ ಪ್ರತಿಯೊಂದು ಹೋರಾಟ ಕೂಡ ನಮ್ಮ ಜೀವನದ ಒಂದು ಭಾಗ. ಅದು ನಮ್ಮನ್ನ ರೂಪಿಸೋದಕ್ಕೆ ಬಂದಿದೆ, ನಮ್ಮನ್ನ ಹಾಳು ಮಾಡೋದಕ್ಕಲ್ಲ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಗೊತ್ತಾಗ್ತಾ? ಸೊ ಈ ವಿಡಿಯೋ ಮುಗಿಸೋಕೆ ಮುಂಚೆ ನಿಮ್ಗೊಂದು ಕ್ವೆಶನ್, ಇದಕ್ಕೆ ನನಗೆ ಕಮೆಂಟ್ ಮೂಲಕ ಹೇಳಿ. ಆ್ಯಂಡ್
ನೀವು ನಿಮಗೆ ಕ್ವಶನ್ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಸೊ ನೀವು ಇನ್ನೂ ಐ ವಿಲ್ ಬಿ ಹ್ಯಾಪಿ ವೆನ್ ಅನ್ನೋ ಯಾವ ಒಂದು ಗುರಿ ಅಥವಾ ಖುಷಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಯೋಚನೆ ಮಾಡಿ. ಓಕೆ, ಗೊತ್ತಾಯ್ತಾ? ಸೊ ಇದಕ್ಕೆ ನನಗೆ ಆನ್ಸರ್ ಬೇಕೇ ಬೇಕು. ಸೊ ಪ್ಲೀಸ್ ಕಮೆಂಟ್. ಓಕೆ, ಐ ವಿಲ್ ಬಿ ಹ್ಯಾಪಿ ವೆನ್ ಅಂತ ಯಾವ ಖುಷಿ ಕಾಯ್ತಾ ಇದ್ದೀರಾ ಇನ್ನ, ಅಂಡ್ ಇಷ್ಟು ದಿವಸದಿಂದ ಯಾವ ಆ ಒಂದು ಖುಷಿಗೋಸ್ಕರ ಕಾಯ್ತಾ ಬಂದ್ರಿ. ಓಕೆ, ಅದನ್ನ ಐಡೆಂಟಿಫೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ. ಸೊ ನೆಕ್ಸ್ಟ್ ಆ ತಪ್ಪನ್ನ ಮಾಡ್ದಲೆ ಪ್ರತಿದಿನ ಜೀವಿಸ್ತಾ ಹೋಗಿ. ಓಕೆ, ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ ಸಂತೋಷ ಎಲ್ಲೋ ಕಾಯ್ತಾ ಇಲ್ಲ. ಓಕೆನಾ? ಅದು ನಮ್ಮೊಳಗೆ ಇತ್ತು, ನಮ್ಮೊಳಗೆ ಇದೆ, ಆ್ಯಂಡ್ ನಮ್ಮೊಳಗೆ ಇರುತ್ತೆ ಕೂಡ. ಅದ್ರ ಜೊತೆ ಬದುಕೋದನ್ನ ಕಲಿಬೇಕಷ್ಟೆ. ಅರ್ಥ ಆಯ್ತಾ? ಓಕೆ ಗೈಸ್, ಸೊ ಇಷ್ಟು ಹೇಳ್ತಾ ಹಲವಾರು ವರ್ಷಗಳು ತಗೊಂಡಂತಹ ಜೀವನ ಪಾಠಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನು ನಿಮಗೆ 15 ನಿಮಿಷದಲ್ಲಿ ತಿಳಿಸಿದ್ದೀನಿ. ನಿಮ್ಮ ಜೀವನಕ್ಕೆ ಒಂದು ಮೌಲ್ಯನ ಕೊಟ್ಟಿದ್ದೀನಿ ನಾನು ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಓಕೆ, ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.